ಸ್ನೇಹಿತರೆ ನಮಸ್ಕಾರ. ಯಕ್ಷಾಭಿಮಾನಿಗಳೇ ಮತ್ತು ಕಲಾಪ್ರೇಮಿಗಳೇ, ಯಕ್ಷಗಾನ ಕೇವಲ ಒಂದು ಕಲೆಯಲ್ಲ, ಅದು ನಮ್ಮ ಸಂಸ್ಕೃತಿಯ ಆತ್ಮ, ನಮ್ಮ ದೇಶದ ಹೆಮ್ಮೆ. ಇದು ಶತಶತಮಾನಗಳಿಂದ ನಮ್ಮ ನಡುವೆ ಜೀವಂತವಾಗಿರುವ ಒಂದು ಶ್ರೇಷ್ಠ ಪರಂಪರೆ. ಆದರೆ ಇತ್ತೀಚೆಗೆ ಈ ಕಲೆಯ ಬಗ್ಗೆ ಮತ್ತು ಇದನ್ನು ನಂಬಿ ಬದುಕುತ್ತಿರುವ ಕಲಾವಿದರ ಬಗ್ಗೆ ಅತ್ಯಂತ ಬೇಜವಾಬ್ದಾರಿಯುತ ಮತ್ತು ಅವಹೇಳನಕಾರಿ ಹೇಳಿಕೆಯೊಂದು ಕೇಳಿಬಂದಿದೆ. ಪ್ರೊಫೆಸರ್ ಪುರುಷೋತ್ತಮ್ ಬಿಳಿಮಲೆ ಅವನು ನೀಡಿದ ಆ ಹೇಳಿಕೆಯು ಯಕ್ಷಗಾನದ ಲಕ್ಷಾಂತರ ಅಭಿಮಾನಿಗಳಿಗೆ ಮತ್ತು ಸಾವಿರಾರು ಕಲಾವಿದರಿಗೆ ಆಘಾತ ತಂದಿದೆ. ಇಂದಿನ ಈ ವಿಡಿಯೋ ಅವರ ಆ ಹೇಳಿಕೆಗೆ ಯಕ್ಷಗಾನ ಕಲಾವಿದರ ಪರವಾಗಿ ನಾನು ಸ್ಪಷ್ಟವಾದಂಥ ಉತ್ತರವನ್ನು ನೀಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಮ್ಮ ಫೇಸ್ಬುಕ್ಕಲ್ಲಿ ಫಾಲೋ ಆಗಿ. ಬಿಳಿಮಲೆ ಅವರು ತಮ್ಮ ಹೇಳಿಕೆಯಲ್ಲಿ ಬಳಸಿದ ಸಲಿಂಗಕಾಮದ ಪ್ರಸ್ತಾಪವು ಕೇವಲ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಅಭಿಪ್ರಾಯವಾಗಿ ಉಳಿದಿಲ್ಲ. ಇದು ಇಡೀ ಕಲೆಗೆ ಅಂತ ಹೇಳಿದರೆ, ಇದು ಇಡೀ ಕಲೆಯನ್ನು ಕೆಟ್ಟದಾಗಿ ಚಿತ್ರಿಸಿ ಕಲಾವಿದರ ವೈಯಕ್ತಿಕ ಮತ್ತು ಅವರ ಅರ್ಪಣಾ ಮನೋಭಾವವನ್ನು ಪ್ರಶ್ನಿಸುವಂತಹ ಪ್ರಯತ್ನವಾಗಿದೆ. ಈ ಹೇಳಿಕೆ ಯಾಕೆ ತಪ್ಪಾಗಿದೆ, ಇದರ ಹಿಂದಿನ ಸತ್ಯವೇನು, ಇದರ ಬಗ್ಗೆ ಯಕ್ಷಗಾನದ ವೃತ್ತಿಪರರು, ಮಹಿಳಾ ಕಲಾವಿದರು ಮತ್ತು ವಿದ್ವಾಂಸರ ಮಾತುಗಳೇನು, ಬನ್ನಿ ಇಂದಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ಪ್ರೊಫೆಸರ್ ಬಿಳಿಮಲೆ ಅವನು ಮಾತನಾಡಿದ ಕಲೆಯ ಬಗ್ಗೆ ಅಲ್ಲ, ಅವನು ಮಾತನಾಡಿದ್ದು ಕಲಾವಿದರ ವೈಯಕ್ತಿಕ ಜೀವನದ ಊಹೆಗಳ ಬಗ್ಗೆ. ಯಕ್ಷಗಾನವು ಮೂಲತಃ ರಾತ್ರಿ ಪೂರ್ತಿ ನಡೆಯುವ ಪುರುಷ ಪ್ರಧಾನ ಕಲೆಯಾಗಿದ್ದರೂ ಇಂದಿನ ಸಂದರ್ಭ ಬೇರೆ ಇದೆ. ಮಹಿಳಾ ಮೇಳಗಳು ಬಂದಿವೆ, ಹೆಣ್ಣು ಮಕ್ಕಳು ಪಾತ್ರ ಮಾಡುತ್ತಿದ್ದಾರೆ. ಆದರೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಕಲೆಯ ಸ್ವರೂಪವನ್ನು ಹಿಡಿದು ಆ ಕಲೆಯನ್ನು ಮಾಡುವವರ ಲೈಂಗಿಕತೆಯನ್ನು ಪ್ರಶ್ನಿಸುವುದು ಸರಿಯೇ? ಪ್ರಶ್ನೆ ಒಂದು ಕಲಾ ಪ್ರಕಾರದಲ್ಲಿ ಮಹಿಳಾ ಪಾತ್ರಗಳನ್ನು ಪುರುಷರೇ ನಿರ್ವಹಿಸಿದ ಮಾತ್ರಕ್ಕೆ ಅದು ಆ ಕಲಾವಿದರ ಲೈಂಗಿಕ ನಡವಳಿಕೆಗೆ ನೇರ ಸಂಬಂಧ ಕಲ್ಪಿಸಬಹುದೇ? ಪ್ರಶ್ನೆ 2, ಯಕ್ಷಗಾನದ ತರಬೇತಿ, ಮೇಕಪ್ ಕೋಣೆ ಅಥವಾ ವೃತ್ತಿಪರ ಜೀವನದ ಬಗ್ಗೆ ಯಾವುದೇ ವೈಜ್ಞಾನಿಕ ಆಧಾರ ಅಥವಾ ಸಾಕ್ಷ್ಯವಿಲ್ಲದೆ ಇಂತಹ ಆರೋಪ ಮಾಡುವುದು ಎಷ್ಟರ ಮಟ್ಟಿಗೆ ಸಮಂಜಸ? ಯಕ್ಷಗಾನ ಕಲಾವಿದರು ಅಪಾರ ಶ್ರದ್ಧೆ, ಅಹೋರಾತ್ರಿ ಸಾಧನೆ ಮತ್ತು ಗುರುಗಳ ಕಟ್ಟುನಿಟ್ಟಿನ ಶಿಸ್ತಿನಿಂದ ಕಲೆಯನ್ನ ಕಲಿಯುತ್ತಾರೆ. ಅವರ ಬದುಕು ಮೇಳದ ಬದುಕು, ಅವರ ಕುಟುಂಬಗಳೆಲ್ಲ ಆ ಕಲೆಯನ್ನೇ ಅವಲಂಬಿಸಿವೆ. ಇಂತಹ ಪರಂಪರೆಯನ್ನು ಕೇವಲ ಒಂದು ಲೈಂಗಿಕ ಆರೋಪದ ಮೂಲಕ ಅಣಕಿಸುವುದು ಕಲಾವಿದರ ತಪಸ್ಸಿಗೆ ಮಾಡಿದ ಅವಮಾನವೇ ಸರಿ. ಇನ್ನು ಯಕ್ಷಗಾನದ ನಿಜವಾದ ಸತ್ವ ಏನಿದೆ, ಅದು ರಂಗಸ್ಥಳದ ಮೇಲೆ ನಡೆಯುವ ಭಕ್ತಿ, ಕತೆ, ನೃತ್ಯ ಮತ್ತು ಮಾತುಗಾರಿಕೆಯ ಸಂಗಮ. ಇಲ್ಲಿ ಪಾತ್ರ ಮುಖ್ಯವೇ ಹೊರತು ಆ ಪಾತ್ರದ ಹಿಂದಿರುವ ಕಲಾವಿದರ ಲಿಂಗ ಅಥವಾ ಲೈಂಗಿಕತೆ ಮುಖ್ಯವಲ್ಲ. ಕೃಷ್ಣನ ಪಾತ್ರವನ್ನು ಪುರುಷ ಕಲಾವಿದ ನಿರ್ವಹಿಸಿದರೆ ಅವನು ಕೇವಲ ನಟನಾಗಿರುತ್ತಾನೆ. ಆತ ಆ ಪಾತ್ರದ ಆಳಕ್ಕೆ ಇಳಿಯಲು ಶ್ರಮಿಸುತ್ತಾನೆಯೇ ಹೊರತು ವೈಯಕ್ತಿಕ ಬಯಕೆಗಳನ್ನು ತೀರಿಸಿಕೊಳ್ಳಲು ಅಲ್ಲ. ಕಲಾವಿದರ ಜೀವನದ ಸತ್ಯವನ್ನು ತಿಳಿದಿರಬೇಕು. ಯಕ್ಷಗಾನ ಕಲಾವಿದರ ಜೀವನ ಅತ್ಯಂತ ಕಷ್ಟಕರ ಮತ್ತು ಸವಾಲಿನಿಂದ ಕೂಡಿದೆ. ವರ್ಷದಲ್ಲಿ ಸುಮಾರು 150ರಿಂದ 200 ಪ್ರದರ್ಶನಗಳನ್ನು ನೀಡುತ್ತಾರೆ. ಪ್ರಯಾಣ, ನಿದ್ರಾಹೀನತೆ ಮತ್ತು ಕಠಿಣ ಅಭ್ಯಾಸ ಅವರ ಬದುಕಿನ ಭಾಗ. ಒಂದು ಕಲೆಯ ಹಿನ್ನೆಲೆ ತಿಳಿದಿರುವವರೇ ಇಂತಹ ಹೇಳಿಕೆ ನೀಡುವುದು ವಿಪರ್ಯಾಸವೇ ಸರಿ. ಮೇಲೆ ಅವನು ಕೊಟ್ಟಿರುವಂಥ ಹೇಳಿಕೆ ಈಗ ಸಾಕಷ್ಟು ಖಂಡನೆಯ ವ್ಯಕ್ತವಾಗ್ತಾ ಇದೆ. ಎಲ್ಲರೂ ಕೂಡ ಖಂಡಿಸಬೇಕು, ಆದರೆ ಖಂಡಿಸುವವರ ಜನಸಂಖ್ಯೆ ಕಡಿಮೆ ಆದಂತೆ ತೋರಿಸ್ತಾ ಇದೆ. ವೀಕ್ಷಕರೇ, ಎಲ್ಲರೂ ಖಂಡಿಸಬೇಕು. ಇಂತಹ ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಡುವವರ ವಿರುದ್ಧ ಹೋರಾಟವನ್ನು ನಡೆಸಬೇಕು. ಆದರೆ ಆ ಹೋರಾಟ ಕಾಣಿಸ್ತಾ ಇಲ್ಲ. ಬೇಸರದ ಸಂಗತಿ, ಸಮಾನತೆ ಮತ್ತು ಗೌರವದ ಕರೆ. ಯಕ್ಷಗಾನವು ಇಂದು ಎಲ್ಲ ವರ್ಗದ ಜನರನ್ನು ಆಕರ್ಷಿಸುತ್ತದೆ. ಅನೇಕ ಮಹಿಳಾ ಕಲಾವಿದರು ಯಶಸ್ಸನ್ನು ಸಾಧಿಸಿದ್ದಾರೆ. ಇಂತಹ ಆಧುನಿಕ ಮತ್ತು ಪ್ರಗತಿಪರ ಕಲೆಯ ಬಗ್ಗೆ ಮಾತನಾಡುವಾಗ ನಾವು ಸಮಾನ ಗೌರವವನ್ನು ನೀಡಬೇಕು. ಯಾವುದೇ ಸಮುದಾಯದವರಾಗಿರಲಿ, ಯಕ್ಷಗಾನಕ್ಕೆ ಬರುವ ಎಲ್ಲರಿಗೂ ನಮ್ಮ ಗೌರವ ಇದೆ. ಕಲೆಯ ಹೆಸರಿನಲ್ಲಿ ಕಲಾವಿದರನ್ನು ಅವಮಾನಿಸಿದ್ದು ಇದು ಖಂಡನೀಯ. ಎಲ್ಲರೂ ಕೂಡ ಹೋರಾಟವನ್ನು ನಡೆಸಬೇಕಾಗತ್ತೆ. ಬಿಳಿಮಲೆ ಅವನಿಂದ ನಿರೀಕ್ಷೆ ಏನಪ್ಪ ಅಂತ ಹೇಳಿದ್ರೆ, ಈ ಪ್ರೊಫೆಸರ್ ಪುರುಷೋತ್ತಮ್ ಬಿಳಿಮಲೆ ಅವನು ತಮ್ಮ ಹೇಳಿಕೆಯಿಂದ ಯಕ್ಷಗಾನ ಕಲಾವಿದರಿಗೆ ಮತ್ತು ಅಭಿಮಾನಿಗಳಿಗೆ ಉಂಟಾದ ನೋವಿಗೆ ಸಾರ್ವಜನಿಕವಾಗಿ ಕ್ಷಮೆಯಾಚಿಸಬೇಕು. ಇದು ಅವರ ಘನತೆಯನ್ನು ಕಡಿಮೆ ಮಾಡುವುದಿಲ್ಲ, ಬದಲಾಗಿ ಸತ್ಯವನ್ನು ಒಪ್ಪಿಕೊಂಡ ಗೌರವವನ್ನು ಹೆಚ್ಚಿಸುತ್ತದೆ. ಇನ್ನು ದೊಡ್ಡ ಮಟ್ಟದ ಸಮುದಾಯಕ್ಕೆ ಕರೆ ಕೊಡಬೇಕಾಗತ್ತೆ. ಯಕ್ಷಗಾನದ ಅಭಿಮಾನಿಗಳು ಈ ಕಲೆಯ ಘನತೆಯನ್ನು ಎತ್ತಿ ಹಿಡಿಬೇಕು. ಕಲೆಯ ಬಗ್ಗೆ ಸದಾ ಗೌರವ ಇರಲಿ. ವೈಯಕ್ತಿಕ ಕೆಸರರ ಚಾಟದಲ್ಲಿ ನಾವು ಕಲೆಯ ಸೌಂದರ್ಯವನ್ನು ಕಳೆದುಕೊಳ್ಳಬಾರದು.
ನೀವು ತಲೆ ತಗ್ಗಿಸುವ ಅವಶ್ಯಕತೆ ಇಲ್ಲ. ನಿಮ್ಮ ಕಲೆಯೇ ನಿಮ್ಮ ಶಕ್ತಿ. ನೀವು ಶತಶತಮಾನಗಳ ಪರಂಪರೆಯನ್ನು ಹೊತ್ತು ನಡೆದಿದ್ದೀರಿ. ಒಬ್ಬ ವ್ಯಕ್ತಿಯ ಹೇಳಿಕೆಗೆ ನಿಮ್ಮ ವೃತ್ತಿಪರತೆಯನ್ನು ಅಳೆಯಲಾಗದು. ನಿಮ್ಮ ಸಾಧನೆಗೆ ನಮ್ಮೆಲ್ಲರ ಪ್ರೋತ್ಸಾಹ ಸದಾ ಇರುತ್ತದೆ. ಯಕ್ಷಗಾನವನ್ನು ಯಾವುದೇ ಕಿರಿದಾದ ದೃಷ್ಟಿಕೋನದಿಂದ ನೋಡದೆ ಅದರ ವಿಸ್ತಾರವಾದ ಸಾಂಸ್ಕೃತಿಕ ಪರಂಪರೆಯಾಗಿ ಕಾಣುವ ಅಗತ್ಯತೆ ಇದೆ. ಸಲಿಂಗಕಾಮ ಒಂದು ವ್ಯಕ್ತಿಯ ವೈಯಕ್ತಿಕ ಆಯ್ಕೆ ಮತ್ತು ಅದು ಅಪರಾಧವಲ್ಲ. ಆದರೆ ಅದನ್ನು ಒಂದು ಕಲೆಯ ಮೇಲೆ ಒತ್ತಾಯಪೂರ್ವಕವಾಗಿ ಹೊರಿಸುವುದು ಸರಿಯಲ್ಲ. ಕಲೆಯ ಶುದ್ಧತೆ ಮತ್ತು ಕಲಾವಿದರ ಶ್ರಮಕ್ಕೆ ನಮ್ಮ ಪ್ರಥಮ ಗೌರವ ಇರಲಿ. ಹಾಗೆ ವೀಕ್ಷಕರೇ, ಈ ವಿಡಿಯೋ ಕುರಿತು ನಿಮ್ಮ ಅಭಿಪ್ರಾಯಗಳೇನು, ನಿಮ್ಮ ಅನಿಸಿಕೆಗಳು ಏನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಯಕ್ಷಗಾನದಂತಹ ಶ್ರೇಷ್ಠ ಪರಂಪರೆಗೆ ನಮ್ಮ ಬೆಂಬಲ ಸದಾ ಇರಲಿ. ಜೈ ಯಕ್ಷಗಾನ. ನಮಸ್ಕಾರ. ವಿಚಾರ ವಿನಿಮಯಗಳನ್ನು ಆದಷ್ಟು ಶೇರ್ ಮಾಡಿ. ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಬೇಕಾಗತ್ತೆ. ಇಂತಹ ಒಂದು ಕೊಡುವವರ ವಿರುದ್ಧ ಉಗ್ರ ಹೋರಾಟವನ್ನು ನಡೆಸಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಮಳೆ ಬಂದಾಗ ಅಣಬೆ ಲೆಕ್ಕದಲ್ಲಿ ಇಂತಹದ್ದೇ ಕ್ರಿಮಿಗಳು ಮತ್ತೆ ಹುಟ್ಟುತ್ತವೆ. ವೀಕ್ಷಕರೇ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸುವುದರ ಜೊತೆಗೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ಫೇಸ್ಬುಕ್ನಲ್ಲಿ ಫಾಲೋ ಆಗಿ. ಯಾವತ್ತೂ ಕೂಡ ಯಕ್ಷಗಾನಕ್ಕೆ ಬೆಂಬಲ ಸದಾ ಇದ್ದೇ ಇರುತ್ತೆ. ಧನ್ಯವಾದ.